ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಹಳೆ ಚಾಳಿ ಬಿಟ್ಟಿಲ್ವಾ ಪ್ರಜ್ವಲ್ ರೇವಣ್ಣ? ಜೈಲ್ನಲ್ಲಿ ಪ್ರಜ್ವಲ್ ಬಳಿ ಸಿಕ್ಕ ಮೊಬೈಲ್ನಲ್ಲಿ ಏನಿತ್ತು ಗೊತ್ತಾ? ಪ್ರಜ್ವಲ್ ಸೆಲ್ನಲ್ಲಿದ್ದ ಮೊಬೈಲ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ. ಇನ್ನು ಹಳೆ ಚಾಳಿ ಬಿಟ್ಟಿಲ್ವಾ ಹಾಗಾದ್ರೆ ಅಪರಾಧಿ ಪ್ರಜ್ವಲ್? ಜೈಲಿನಲ್ಲಿರುವಂತ ಪ್ರಜ್ವಲ್ ಬಳಿ ಮೊಬೈಲ್ ಪತ್ತೆಯಾಗಿತ್ತು. ಮಾತನಾಡ್ತಾ ಇರುವಂತ ವಿಡಿಯೋ ಕೂಡ ನೀವು ಗಮನಿಸಿದ್ರಿ. ಈಗ ಪ್ರಜ್ವಲ್ ಹತ್ರ ಇರುವ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಪೆನ್ ಡ್ರೈವ್ ನಲ್ಲಿ ಸಿಕ್ಕಿವೆ ಹಲವು ಅಶ್ಲೀಲ ವಿಡಿಯೋಗಳು. ಒಂದೆರಡಲ್ಲ, ಬರೋಬ್ಬರಿ 80ರಿಂದ 90 ಅಶ್ಲೀಲ ವಿಡಿಯೋಗಳಿವೆ. ಜೈಲಿನಲ್ಲೂ ಅಶ್ಲೀಲ ವಿಡಿಯೋ ನೋಡ್ತಿದ್ನ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ಸೆಲ್ನಲ್ಲಿ ಯುವತಿಯರ ಅರೆಬೆತ್ತಲೆ ಫೋಟೋಗಳು ಕೂಡ ಪತ್ತೆಯಾಗಿವೆ. ಪತ್ರಿಕೆಯಲ್ಲಿನ ಯುವತಿಯರ ಅಶ್ಲೀಲ ಫೋಟೋಗಳ ಕಟಿಂಗ್ಸ್ ಪತ್ತೆಯಾಗಿವೆ. ಪ್ರಜ್ವಲ್ ರೇವಣ್ಣ ಬಳಸ್ತಾ ಇದ್ದ ದಿಂಬಿನಡಿ ಇತ್ತಿತ್ತಂತೆ ಅಶ್ಲೀಲ ಫೋಟೋಸ್. ಪೇಪರ್ನಲ್ಲಿ ಬರುವಂತ ಫೋಟೋಸ್ ಅನ್ನ ಕಟಿಂಗ್ ಮಾಡಿ ಇಟ್ಕೊಂಡಿರುವಂತ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ಪ್ರಜ್ವಲ್ ಅಪರಾಧಿ ಆಗಿದ್ರು ಕೂಡ, ಜೈಲ್ನಲ್ಲಿದ್ರೂ ಕೂಡ ಮೊಬೈಲ್ ಪೆನ್ ಡ್ರೈವ್ ಹಾವಳಿ ತಪ್ಪಿಲ್ಲ. ಪೆನ್ ಡ್ರೈವ್ ಮೊಬೈಲ್ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಮೊಬೈಲ್ನಲ್ಲಿ ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಅವರ ಹತ್ರ ಇರುವ ಪೆನ್ ಡ್ರೈವ್ನಲ್ಲಿ 80ರಿಂದ 90 ಅಶ್ಲೀಲ ವಿಡಿಯೋಗಳಿದಾವಂತೆ. ಅಷ್ಟೇ ಅಲ್ಲ, ಅವರ ಕೊಠಡಿಯಲ್ಲಿ ಪೇಪರ್ ಕಟ್ಟಿಂಗ್ ಸಿಕ್ಕಿದೆ. ಅದು ಕೂಡ ಅಶ್ಲೀಲ ಫೋಟೋಗಳದ್ದು, ಯುವತಿಯರ ಫೋಟೋಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫೋನ್ನಲ್ಲಿ ಮಾತನಾಡಿದ ವಿಡಿಯೋವನ್ನ ನೀವು ಗಮನಿಸಿದ್ರಿ. ಪ್ರಜ್ವಲ್ ಬಳಿ ಇದ್ದ ಮೊಬೈಲ್ ಸೀಸ್ ಮಾಡಿರುವಂತ ಪೊಲೀಸರು ಆ ಫೋನ್ನಲ್ಲಿ ಏನೆಲ್ಲ ಸಿಕ್ಕಿದೆ ಗೊತ್ತಾ? ಮೊಬೈಲ್ನಲ್ಲಿರುವ ವಿಡಿಯೋಗಳು, ಫೋಟೋಸ್ ಸಂಗ್ರಹ ಮಾಡಿದ್ದಾರೆ. ಇನ್ನು ಕಾಲ್ ಲಿಸ್ಟ್ ಚೆಕ್ ಮಾಡಿರುವ ಸಿಸಿಬಿ ಪೊಲೀಸರು ಔಟ್ ಗೋಯಿಂಗ್ ಇನ್ಕಮಿಂಗ್ ಕಾಲ್ಗಳ ಸಂಗ್ರಹ ಮಾಡಿದ್ದಾರೆ. ಯಾವ ನಂಬರ್ನ ಯಾರ ಹೆಸರಲ್ಲಿ ಸೇವ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಪರಿಶೀಲನೆ ಮಾಡಲಾಗಿದೆ. ಮೊಬೈಲ್ ಡೇಟಾ ಬಗ್ಗೆ ಪರಿಶೀಲನೆ ನಡೆಸಿರುವಂತಹ ಪೊಲೀಸರು. ಇನ್ನು ಹೈ ಸೆಕ್ಯೂರಿಟಿ ಜೈಲ್ನಲ್ಲಿರುವಂತಹ ಜೈಲ್ನಲ್ಲಿ ಮೊಬೈಲ್ ಸಿಕ್ಕಿದ್ದು ಹೇಗೆ, ಯಾರು ತಂದುಕೊಟ್ರು ಅನ್ನೋದು ಕೂಡ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಜೈಲಿನ ಭದ್ರತಾ ಲೋಪದ ಬಗ್ಗೆನೇ ಈಗ ಪ್ರಶ್ನೆಗಳಿದ್ದಿವೆ. ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಪತ್ತೆಯಾದ ಹಿನ್ನೆಲೆ ವಿಐಪಿ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ಪ್ರಜ್ವಲ್ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಸಜಾಬಂದಿಗಳ ಸೆಲ್ಗೆ ಪ್ರಜ್ವಲ್ ರೇವಣ್ಣ ಶಿಫ್ಟ್ ಮಾಡೋ ಸಾಧ್ಯತೆ. ಒಂದು ಮೊಬೈಲ್ ನೀವು ಗಮನಿಸ್ತಾ ಇದ್ದೀರಿ, ಪ್ರಜ್ವಲ್ ರೇವಣ್ಣ ಮಾತನಾಡ್ತಾ ಇರೋದು. ಈ ವಿಡಿಯೋ ಲಭ್ಯ ಆಗಿದೆಯಲ್ಲ, ವಿಡಿಯೋ ಮಾಡಿದ್ಯಾರು ಹಾಗಾದ್ರೆ? ಎರಡೆರಡು ಮೊಬೈಲ್ ಇದೆಯಾ ಪ್ರಜ್ವಲ್ ರೇವಣ್ಣ ರೂಮ್ನಲ್ಲಿ? ವಿಡಿಯೋ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೂಡ ರೈಸ್ ಆಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಕೈಗೆ ಮೊಬೈಲ್ ಸಿಕ್ಕಿದ್ ಹೇಗೆ? ಆತನಿಗೆ ಮೊಬೈಲ್ ಬೇಕು ಅಂತ ಗೊತ್ತಾಗಿದ್ದು ಹೇಗೆ? ಯಾರು ತಂದು ಕೊಟ್ರು? ಆತನ ಜೊತೆಗೆ ಇರುವಂತ ಸಹ ಕೈದಿ ಬಳಿ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಸಾಬೀತಾಗಿದೆ. ತನಿಖೆಗಾಗಿ ಡಿಐಜಿ ಜಿನೇಂದ್ರ ಖನಗಾವಿ ನೇತೃತ್ವದ ತಂಡ ರಚನೆ ಆಗಿರೋದು. ನೋಡಿ, ಈ ಪ್ರಕರಣದಲ್ಲಿ ಯಾರ್ಯಾರ ನಿರ್ಲಕ್ಷ್ಯ ಇದೆ, ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆ ನಡೆಸಿ ವರದಿ ನೀಡೋದಕ್ಕೆ ಅಂತ ಸೂಚನೆ ಕೊಡಲಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಅಲೋಕ್ ಕುಮಾರ್ ಭೇಟಿ ಮಾಡಿ ಚರ್ಚಿಸಿರುವಂತ ಜಿನೇಂದ್ರ ಖನಗಾವಿ, ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ತಲ್ಲ, ಆ ಮೊಬೈಲ್ ತಂದುಕೊಟ್ಟಿದ್ಯಾರು, ಸಿಕ್ಕಿದ್ ಹೇಗೆ, ಪ್ರಕರಣದಲ್ಲಿ ಜೈಲು ಅಧಿಕಾರಿಗಳು ಯಾವ ರೀತಿಯಾಗಿ ನಿರ್ಲಕ್ಷ್ಯ ತೋರಿದ್ರು ಅನ್ನೋದು ಸಾಬೀತಾಗಿದೆ. ಹೀಗಾಗಿ ಜಿನೇಂದ್ರ ಖನಗಾವಿ ನೇತೃತ್ವದ ತಂಡ ರಚನೆ ಮಾಡಿದ್ದು, ಈಗ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತನಿಖೆ ನಡೆಸಬೇಕು. ಸೆಲ್ ಒಳಗಡೆ ಆಂಡ್ರಾಯ್ಡ್ ಮೊಬೈಲ್ಸ್ ಬಂದಿದ್ ಹೇಗೆ, ತಂದು ಕೊಟ್ಟಿದ್ಯಾರು, ಯಾರ್ಯಾರು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು, ಜೈಲಧಿಕಾರಿಗಳ ಪರಿಶೀಲನೆ ಮಾಡಲಿಲ್ವಾ? ಹಾಗಾದ್ರೆ ಜೈಲಿನ ಒಳಗಡೆ
ಮೊಬೈಲ್ ಬರುತ್ತೆ ಅಂದರೆ ಮೊಬೈಲ್ನಲ್ಲಿ ಮಾತನಾಡ್ತಾರೆ, ಪೆನ್ ಡ್ರೈವ್ ಇಟ್ಕೊಂಡಿದ್ದಾರೆ, ಅಶ್ಲೀಲ ವಿಡಿಯೋಗಳಿದೆ ಅಂತ ಅಂದರೆ ಇದೇನು ಅನೇಕರು ಕಮೆಂಟ್ ಮಾಡ್ತಿರೋದೇ ಅದು. ಇದೇನು ಬೆಡ್ರೂಮಾ, ಹಾಸ್ಟೆಲ್ಗಿಂತ ಚೆನ್ನಾಗಿದೆ, ಜೈಲ್ನಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟಿ ಇದೆ ಅಂದರೆ ನಾವು ಹೋಗೋಕೆ ರೆಡಿ ಅನ್ನೋ ಮಟ್ಟಕ್ಕೆ ಕಮೆಂಟ್ ಮಾಡ್ತಿದ್ದಾರೆ ಜನ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಸೆಲ್ನಲ್ಲಿ ಮೊಬೈಲ್ ಸಿಕ್ಕಿದ್ರ ಬಗ್ಗೆ ನಾವು ಗಮನಿಸಿದ್ವಿ, ಆದರೆ ಈಗ ಮೊಬೈಲ್ನಲ್ಲಿ ಪೆನ್ ಡ್ರೈವ್ನಲ್ಲಿ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನು ತನಿಖೆ ನಡೀತಾ ಇದೆ? ಖಂಡಿತವಾಗ್ಲೂ ಸೌಖ್ಯ, ಯಾವಾಗ ಏನು ಮೊಬೈಲ್ ಸೀಸ್ ಆಗುತ್ತೋ ಆಗ ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಅಲರ್ಟ್ ಆದಂತ ಸಂದರ್ಭದಲ್ಲಿ ಆ ಮೊಬೈಲ್ ಅನ್ನ ಸೀಸ್ ಮಾಡಿ ಅದ್ರೊಳಗೆ ಯಾವ ರೀತಿಯಾದಂತ ಮಾಹಿತಿ ಇದೆ ಅನ್ನೋದು ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಅಶ್ಲೀಲ ವಿಡಿಯೋಸ್ಗಳು, ಅಂದು ಒಂದೆರಡಲ್ಲ 50ಕ್ಕೂ 80ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಸ್ಗಳು ಈಗಾಗಲೇ ಆ ಒಂದು ಮೊಬೈಲ್ ಅಲ್ಲಿ ಕೂಡ ಸಿಕ್ಕಿದೆ ಅಂತಾನು ಕೂಡ ಗೊತ್ತಾಗ್ತಿರುವಂತದ್ದು. ಮತ್ತೆ ಮೊಬೈಲ್ ಎಲ್ಲಿಂದ ಬಂತು ಅಂತ ಒಂದು ತನಿಖೆ ಆಗ್ತಾ ಇದ್ರೆ ಇದೆಲ್ಲವೂ ಕೂಡ ಯಾರು ಏನು ಪ್ರೊವೈಡ್ ಮಾಡಿದ್ದಾರೆ, ಸಿಮ್ ಆಗಿರ್ಬೋದು ಮತ್ತೆ ಇನ್ನಿತರೆ ಆಗಿರ್ಬೋದು, ಎಲ್ಲವನ್ನು ಯಾರು ಕೊಟ್ಟರು ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಬಹುತೇಕ ಎಲ್ಲಾ ವಿಡಿಯೋಸ್ ಕೂಡ ಈಗಾಗಲೇ ಅವರು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅಲೋಕ್ ಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏರ್ಟೆಲ್ ಕಂಪ್ನಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅಂದ್ರೆ ಜೈಲಿನ ಒಳಭಾಗದಲ್ಲಿ ಆಗುವಂತಹ ಕೆಲವೊಂದು ಏನು ನಂಬರ್ ಏನಿದೆ ಅದರ ಮಾಹಿತಿಯನ್ನ ನಮಗೆ ಕೊಡಿ ಅಂತಾನು ಕೂಡ ಕೇಳಿದೀವಿ ಅನ್ನೋ ಮಾತನ್ನು ಕೂಡ ಅವರು ಕೂಡ ಹೇಳಿರುವಂತದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನು ಕೂಡ ಕ್ವಶನ್ ಮಾಡ್ತಾರೆ. ಯಾರ್ಯಾರು ನಿಮಗೆ ಹೆಲ್ಪ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಈಗಾಗಲೇ ಕ್ವಶನ್ ಮಾಡ್ತಾರೆ. ಈಗಾಗಲೇ ಅದಕ್ಕೆ ಅಂತಾನೆ ಒಂದು ಟೀಮ್ ಕೂಡ ರಚನೆ ಮಾಡಿರುವಂತದ್ದು. ಜಿನೇಂದ್ರ ಕಣಗಾವಿ ಅಂತ ಏನಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿ, ಅವರ ನೇತೃತ್ವದಲ್ಲೂ ಕೂಡ ತನಿಖೆಯನ್ನ ಹೊಣೆಯನ್ನ ಅವರಿಗೂ ಕೂಡ ಈಗಾಗಲೇ ಹೊರಿಸಲಾಗಿದೆ ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಅವರು ತನಿಖೆ ಮಾಡಿದ ನಂತರದಲ್ಲಿ ಇನ್ನಷ್ಟು ವಿಚಾರಗಳು ಕೂಡ ಹೊರಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಸೌಖ್ಯ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.